ಬೇರೆ ಟಿವಿದಲ್ಲೆಲ್ಲ ಹೋಗ್ತಾ ಇದ್ದಾಳೆ CCTV ಫುಟೇಜ್ ಹೋಗ್ತಾ ಇದೆ. ಖಂಡಿತವಾಗಿ ಇದ್ರ ಬಗ್ಗೆ ಸರ್ಕಾರ ಬಹಳ ಸೀರಿಯಸ್ ಇದೆ. ಈ ಸರ್ವೆ ಬಗ್ಗೆ ಬಹಳಷ್ಟು ಸೀರಿಯಸ್ ಇದೆ ಸರ್ಕಾರ. ಇದ್ರ ಬಗ್ಗೆ ಖಂಡಿತವಾಗ್ಲೂ ಕ್ರಮ ತೆಗೆದುಕೊಳ್ತೇವೆ. ಈ ರೀತಿ ಆಗಬಾರ್ದು ಅನ್ನೋ ಕಾಳಜಿಯಿಂದಲೇ ಈ ಸರ್ವೆ ಮಾಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಕದನನೇ ಇಲ್ಲ. ಇನ್ನು ವಿರಾಮಯ್ಯ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಈಗ ನಮ್ದು ನೋ ಆಪ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕದನನೇ ಇಲ್ಲ, ವಿರಾಮನು ಎಲ್ಲಿಂದ ಬರುತ್ತೆ? ಕ್ರಾಂತಿ ಕ್ರಾಂತಿ ಯಾರು ಹೇಳಿದಾರೋ ಅವ್ರನ್ನ ಕೇಳಿ. ನಮ್ಮಲ್ಲಿ ಏನು ಕ್ರಾಂತಿ ಇಲ್ಲ, ನಮ್ಮಲ್ಲಿ ಓನ್ಲಿ ಶಾಂತಿ. ಬೆಂಬಲಿಗರೆಲ್ಲ ಬೆಂಬಲಿಗೆ ಹೇಳ್ತಾರೆ ನವಂಬರ್ ಕ್ರಾಂತಿ ಆಗುತ್ತೆ. ಈಗೇನೋ ಅವ್ರ ಬೆಂಬಲಿಗರು ಬ್ರದರ್, ಇವ್ರ ಬೆಂಬಲಿಗರಲ್ಲ, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು. ಡಿಕೆ ಶಿವಕುಮಾರ್ ಹೇಳ್ತಾರೆ ನೋ ಆಪ್ಷನ್ ಅಂತ. ಅವ್ರು ಹೇಳ್ತಾರೆ ಈಗ ನಾವೆಲ್ಲ ಒಂದಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು. ನಾನೇ 5 ವರ್ಷ ಅಂತ ಹೇಳ್ತಾರೆ. ಒಬ್ರು ಸಂಘಟನಾ ಚತುರರು, ಇನ್ನೊಬ್ರು ಮಾಸ್ ಲೀಡರು. ಅವರಿಬ್ರು ಸೇರಿದಾಗ ಕಾಂಗ್ರೆಸ್, ನಾವು ಕಾಂಗ್ರೆಸ್ ಪರವಾಗಿ ಅಂತ ಇದ್ದಂತವ್ರು. ಮೇಡಮ್, ಪಂಚಮಶಾಲಿ ಹೋರಾಟವನ್ನ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಬಹಳಷ್ಟು ಮುತುವರ್ಜಿಯನ್ನ ವಹಿಸಿದ್ರಿ. ಈಗ ಯಾಕೋ ಅದು ತಣ್ಣಗಾದಂಗೆ ಕಾಣಿಸ್ತಾ ಇದೆ. ಎಲ್ಲೂ ತನಗ ಆಗಿಲ್ಲ. ಅಲ್ಲ, ನೀವು ಕುಂದಾ ತಗೊಂಡೋಗಿ ನಿರಾಣಿ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಿ. ಈಗ ಕುಂದಾ ನೀವೇ ಅಧಿಕಾರದಲ್ಲಿ ಮತ್ತೆ ಇದು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ ಅದ್ರ ಬಗ್ಗೆ ಗಂಟೆಗಟ್ಟಲೆ ಟೈಮ್ ಬೇಕು. ಈಗ ಬಂದಿರೋ ವಿಚಾರ ನನ್ನ ಇಲಾಖೆ ಪ್ರಗತಿ ಪರಿಶೀಲನೆಗೆ ಇದ್ರ ಬಗ್ಗೆ ಫೋಕಸ್ ಮಾಡಿ, ಆಮೇಲೆ ನಾನು ಹೇಳಿದ್ನಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನನಗೆ ಸ್ವಲ್ಪ ಅದ್ರ ಬಗ್ಗೆ ನನಗೆ ಸ್ವಲ್ಪ ಪ್ರಚಾರ ಕೊಡಿ. ಆಮೇಲೆ ಇನ್ನೊಂದು ಬೀದರ್ ಅಕ್ಕಾಪಡೆ, ಅಂದ್ರೆ ಇಡೀ ರಾಜ್ಯದಲ್ಲಿ ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಪಾಸಿಟಿವ್ ಆಗಿ ನಿಮ್ಮಿಂದ ನಾನು ಬಯಸ್ತೀನಿ. ಬಿಕಾಸ್ ನಮ್ಮ ಇಲಾಖೆ ಜನರ ಜೀವನದ ಜೊತೆ, ಇಟ್ ಈಸ್ ನಾಟ್ ಲೈಕ್ ಬಿಲ್ಡಿಂಗ್ ಅ ಬ್ರಿಡ್ಜ್ ಆರ್ ಅ ರೋಡ್ ಆರ್ ಸಮಥಿಂಗ್ ಎಲ್ಸ್. ಇಟ್ಸ್ ಬಿಲ್ಡಿಂಗ್ ವಾಟ್ ಐ ಕ್ಯಾನ್ ಸೇ ಹೆಲ್ದಿ ಬಾಡಿ ವಿತ್ ಅ ಗ್ರೇಟ್ ಮೈಂಡ್. 35 ಲಕ್ಷ ಅಂಗನವಾಡಿಗೆ ಬರುವಂತ ಮಕ್ಕಳು ಯಾರು ನಾವು ಕಳಿಸ್ತೀವಾ? ನೀವು ಕಳಿಸ್ತೀರಾ? ಯಾರ ಮಕ್ಕಳು ಬರ್ತಾರೆ? ಅಂತವರ ಮಕ್ಕಳು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು 35 ಲಕ್ಷ ಜನ ಮಕ್ಕಳಿಗೆ ಇವತ್ತು ಸರ್ಕಾರದ ಎಲ್ಲ ಯೋಜನೆಯ ಒಂದು ಲಾಭವನ್ನು ಕೊಡ್ಲಿಕ್ಕೆ ನಾವು ಕಂಕಣಬದ್ಧರಾಗಿ ನಿಂತ್ಕೊಂಡು ಕ್ರಮ ತೆಗೆದುಕೊಳ್ತೇವೆ. ಒಂದ್ ಕಡೆ ಮೊಟ್ಟೆ ಸಮಸ್ಯೆ ಬಂದ್ರೆ ನಾನು ಅದಕ್ಕೆ ತಲೆ ಕೊಡ್ತೀನಿ, ಒಂದ್ ಕಡೆ ಹಾಲಿನ ಸಮಸ್ಯೆ ಬಂದ್ರೂ ಕೂಡ ಓಡ್ ಹೋಗ್ತೀವಿ, ಒಂದ್ ಕಡೆ ಇನ್ನೊಂದು ಸಮಸ್ಯೆ ಬಂದ್ರೂ ಕೂಡ ನಾವು ಮಾತನಾಡ್ತೀವಿ. ಬಟ್ ಕಳಪೆ ಮಟ್ಟದ ಗುಣಮಟ್ಟದ ಇದು ಅಂತ ಹೇಳ್ತಾ ಇರಲಿಲ್ಲ. ಇದನ್ನ ತಡ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಅವು ನಮ್ಮ ಮಕ್ಕಳು, ಅವರ ಆರೋಗ್ಯ ಇಲ್ಲಿಯವರೆಗೆ ತಾವೆಲ್ಲ ನೋಡಿದೀರ. ಸ್ಕೂಲ್ಗಳಲ್ಲಿ ಎಲ್ಲೋ ಒಂದೋ ಎರಡೋ ಎಲ್ಲೋ ಆಗಿದೆ, ಆದ್ರೆ ದೇವರ ಕೃಪೆ ಇಲ್ಲಿವರೆಗೆ ಅಂಗನವಾಡಿಯಲ್ಲಿ ಏನಾದ್ರೂ ಆಗಿದ್ದನ್ನ ತಾವು ನೋಡಿದೀರ. ಫುಡ್ ಪಾಯ್ಸನಿಂಗು, ಏನೋ ದುರ್ಘಟನೆ ನೀವು ನೋಡಿದೀರ. ಇತಿಹಾಸದಿಂದ ಇಲ್ಲಿ 50 ವರ್ಷ ಆಯ್ತು ನಮ್ಮ ಅಂಗನವಾಡಿ ಶುರುವಾದ. ದೇವರ ದಯೆ, ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ. ಇನ್ನೂ ಒಳ್ಳೆ ಇದನ್ನ ಮಾಡ್ಲಿಕ್ಕೆ ನಾನು ಕ್ರಮ ತಂದೆ. DC ಅವರು ಬಂದಿದ್ರು ಬೆಳಗ್ಗೆ ಇದೇ ವಿಚಾರವಾಗಿ ನನ್ನ ಹತ್ರ, ಅವರು ಕೂಡ ಪ್ರಸ್ತಾವನೆ ಮಾಡಿದ್ರು ಈ ಒಂದು ಭಿಕ್ಷಾಟನೆಯ ವಿಷಯ ಬಂದಾಗ. ಸೊ ಒಬ್ಬರನ್ನ ಇಟ್ಟು ಇದೊಂದು ಅದ್ರ ಹಿಂದ್ಗಡೆ ಏನೋ ಒಂದು ದೊಡ್ಡ ರ್ಯಾಕೆಟ್ ಇದೆ ಅಂತ ಅವರು ಕೂಡ ಸಂಶಯ ಪಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಅದ್ರ ಬಗ್ಗೆ ಈಗಾಗಲೇ ಕಾರ್ಯಸನ್ನದ್ಧವಾಗಿದೆ ಅಂತ ಹೇಳಿ ಬಯಸ್ತೇನೆ. ಜಿಲ್ಲೆಯಲ್ಲಿ ಅಂಗನವಾಡಿಗಳು ಏನು ಖಾಸಗಿ ಅಂದ್ರೆ ಸ್ವಂತ ಕಟ್ಟಡ ಇಲ್ಲ ಮೇಡಮ್, ಬರೀ ಬಾಡಿಗೆ ತಗೊಂಡಿರ್ತದೆ. ಅಂಗನವಾಡಿ ವ್ಯವಸ್ಥೆ ನೀವು ಕೆಲವು ಅಂಗನವಾಡಿಗೆ ಹೋದ್ರೆ ಹೋಗಕ್ಕೆ ಆಗಲ್ಲ, ಅಷ್ಟೊಂದು ಗಲೀಜಿದ್ದಾರೆ. ಬಟ್ ಅವ್ರಿಗೆ ಯಾವುದೇ ಕಟ್ಟಡ ಕಟ್ಟಿ ಕೊಡಬೇಕು. ಆದ್ರೂ ಕೂಡ ಎಲ್ಲೂ ಕೂಡ 80% ನಾವು ಬೀದರ್ ಸಿಟಿಯಲ್ಲಿ ನೋಡ್ತಾ ಇದೀವಿ. 60% ಬಾಡಿಗೆಲೇ ಇದ್ದಾವೆ. ಕಾಲಿಡಕ್ಕೂ ಜಾಗ ಇಲ್ಲ, ಮುಂದೆ ಗಲೀಜು, ಹಿಂದೆ ಗಲೀಜು. ಅದ್ರಲ್ಲಿ ಮಕ್ಕಳು ಕೂತ್ಕೊಂಡು ಬಹಳ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಬರೀ ಬಾಡಿಗೆ ಇದ್ದಾವೆ. ಹಳ್ಳಿ ಊರಲ್ಲಿ ಕೂಡ ಅದೇ ತರ ಇದ್ದಾವೆ. ಅದ್ರ ಬಗ್ಗೆ ರಕ್ತಹೀನತೆ ಬಗ್ಗೆ ಏನು ಹೇಳಿಲ್ಲ. ಈಗ ಬಾಡಿಗೆ ಕಟ್ಟಡದ ಬಗ್ಗೆ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರಿ. ಅದ್ರ ಬಗ್ಗೆನೂ ಬಹಳಷ್ಟು ಚರ್ಚೆ ಮಾಡಿದ್ವಿ. ಈಗಾಗಲೇ DC ಅವರಿಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಏನು ರೆವಿನ್ಯೂನಲ್ಲಿ, ಏನು ಹಳ್ಳಿಗಳಲ್ಲಿ ಖಾಲಿ ಸರ್ಕಾರಿ ಜಮೀನು ಇರುತ್ತೋ ಅಲ್ಲಿ ಇಮಿಡಿಯೇಟ್ ಆಗಿ ನಮ್ಗೆ ಜಗನ ನಮ್ಮ ಇಲಾಖೆ ಅಂದ್ರೆ ಅಂಗನವಾಡಿ ಹೆಸರಿಗೆ ವರ್ಗಾವಣೆ ಮಾಡಿಕೊಡಿ ಅಂತ ಈಗಾಗಲೇ 50 ಇನಿಷಿಯಲಿ ಕೊಟ್ಟಿದ್ದಾರೆ. ನಮ್ಮ ಬೀದರ್ 50 ಕೊಟ್ಟಿದ್ದಾರೆ. ನಗರಗಳಲ್ಲಿ CA ಸೈಟ್ಗಳನ್ನ ತಗೊಳ್ಳಕ್ಕೆ ಈ ವರ್ಷದ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಓದಿದ್ದಾರೆ. CA ಸೈಟ್ಗಳನ್ನ ತಗೊಳ್ಳಕ್ಕೆ 50% ಹಣವನ್ನ ನಾವು ನಮ್ಮ ಇಲಾಖೆಯಿಂದ ಕೊಡ್ತೀವಿ. ಸೊ ಇನ್ನು ಉಳಿದಂತ 50% ಹಣವನ್ನ KKRDB
ಇದರಿಂದ ತಗೊಳ್ಳೋದು. ಈ ಭಾಗದ 7 ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡದಲ್ಲಿ ಮಾಡ್ಲಿಕ್ಕೆ ನಾವೀಗಾಗಲೇ ಕ್ರಮವನ್ನ ತೆಗೆದುಕೊಂಡಿದ್ದೀವಿ. ಕೆಲವು ಸಲ ಅಂಗನವಾಡಿ ಕೆಲಸಕ್ಕೆ ನಮ್ಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡಿ, ನಮ್ಗೆ ಬಹಳ ಕೆಲಸ ಇದೆ ಅಂತ. ಅದು ನಿಜ. ಈಗ ಅವ್ರಿಗೆ ಫೇಸ್ ರೆಕಗ್ನಿಷನ್ ಸಿಸ್ಟಮ್ ಅದನ್ನ ತಗೊಳ್ಬೇಕು ಅಂತ ಹೇಳ್ತೀವಿ. ಇಲಾಖೆ ಅನೇಕ ಸರ್ವೆಗಳನ್ನ ಅವ್ರಿಗೆ ಕೊಟ್ಟಿದೆ. ಆದ್ರೆ ಇವೆಲ್ಲ ಸರ್ಕಾರ ಕೆಲಸ ಇವನ್ನೆಲ್ಲ ಕೂಡ್ಕೊಂಡು ಮಾಡೋದಿದೆ. ಆದ್ರೂ ಕೂಡ ಈ BLO ಇದರಿಂದ ಸ್ವಲ್ಪ ಎಕ್ಸಂಪ್ಷನ್ ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮೇಡಮ್, ಈಗ ಅಂಗನವಾಡಿಗಳಿಗೆ ಫುಡ್ ಸಪ್ಲೈ ಆಗ್ತಲ್ಲ, ಸ್ವಲ್ಪ ಗುಣಮಟ್ಟ ಸಂಪೂರ್ಣ ಕಳಪೆ ಮಾಡಿಸೋದಿದೆ. ಅದು ಸುಧಾರಣೆ ಆಗ್ಬೇಕಲ್ಲ ಮೇಡಮ್. ಪ್ರತಿ ಸಭೆಯಲ್ಲಿ ಸುಧಾರಣೆ ಅಂತ ಹೇಳ್ತಾ ಇದ್ರೆ ಸುಧಾರಣೆ ಆಗ್ತಾ ಇಲ್ಲ. ಗುಣಮಟ್ಟ ನೀವು ಯಾವ ಲಡ್ಡು ಹೇಳಿದ್ರೆ ಅದ್ಮೇಲೆ ಡೇಟ್ ಇಲ್ಲ, ಯಾವ ಡೇಟು ಏನು ಟೋಟಲಿ ಇಲ್ಲ. ನೀವು ನೋಡಿದ್ರ ಬ್ರದರ್? ಹೋಗಿದ್ದೀನಿ ಮೇಡಮ್, ಹೋದಾಗ ಒಳಗಡೆ ಪರ್ಮಿಷನ್ ಇಲ್ಲ, ಮಾಧ್ಯಮದ ಪರ್ಮಿಷನ್ ಪರ್ಮಿಷನ್ ಇಲ್ಲ. ನೀವು ಮೇಲಧಿಕಾರಿಗೆ ಕೇಳಿ, ನಾವು ಮೇಲಧಿಕಾರಿಗೆ ಆರ್ಡರ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಎರಡು ಸುದ್ದಿ ಆದ ಮೇಡಮ್ ಅಂಗನವಾಡಿ ಮೊಟ್ಟೆ ನಾವು ನೆಕ್ಸ್ಟ್ ಸುಧಾರಣೆ ನೋಡಕ್ ಹೋಗಿದೀವಿ. ಅವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ ನಿಮ್ಗೆ ಒಳಗ್ ಬರೋ ಪರ್ಮಿಷನ್ ಇಲ್ಲ, ನೀವು CDP ತಗೋರಿ, DD ಪರ್ಮಿಷನ್ ತಗೊಂಡ್ ಬನ್ನಿ, ನಿಮ್ಗೆ ಹಂಗ್ ಬಿಡಲ್ಲ ಅಂತ ಹೇಳ್ತಾ ಇದಾರೆ. ಹಂಗೆ ಇದು ಸುದ್ದಿ ಮಾಡಿದ ತಕ್ಷಣ ಮಾಧ್ಯಮದವರು ಅಂಗನವಾಡಿಗೆ ಹೋಗಿ ವಿಸಿಟ್ ಚೆಕ್ ಮಾಡಬಾರ್ದ ಅಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ, ಹಾಗೇನಿಲ್ಲ. ಆ ರೀತಿ ನನ್ ಗಮನಕ್ಕೆ ತಗೊಂಡ್ ಬಂದಿದ್ರೆ ಆ ರೀತಿ ಯಾರಾದ್ರೂ ನಮ್ಮ ಬೀದರ್ ಜಿಲ್ಲೆ CDP ಅಂತಂದ್ರೆ ಅವರೇ ಅವರೇ ನಮ್ಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಆದೇಶ ಆಗಿದೆ ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತರು ಹೇಳ್ತಿದ್ದಾರೆ. ನೋಡಿ, ಒಂದ್ ಮಾತು ಹೇಳ್ತೀನಿ, ದಯಮಾಡಿ ತಮ್ಮ ಸಹಕಾರ ಕೂಡ ನಮ್ಮ ಇಲಾಖೆಗೆ ಬಹಳಷ್ಟು ಅವಶ್ಯಕತೆ. ಇಲಾಖೆ ಒಳ್ಳೆ ಹೆಸರು ಬರಬೇಕು ಅಂತಂದ್ರೆ ಒಳ್ಳೆ ಪ್ರಚಾರ ಸಿಗಬೇಕು. ಗೃಹಲಕ್ಷ್ಮಿಯಿಂದ ಎಷ್ಟೊಂದು ಒಳ್ಳೆ ಪ್ರಚಾರ ನೀವೇ ಮಾಡ್ತೀರಾ. ಇವ್ರು ಇಲ್ಲಿ ಬೋರ್ವೆಲ್ ಹೊಡಿಸಿದ್ರು, ಇಲ್ಲಿ ಶಾಪ್ ಮಾಡಿದ್ರು, ಇಲ್ಲಿ ಶಿಕ್ಷಣಕ್ಕೆ ಅನುಕೂಲ ಆಯ್ತು, ಇಲ್ಲಿ ಊರಿಗೆ ಹೋಳಿಗೆ ಊಟ ಮಾಡಿಸಿದ್ರು ಅಂತ ನೀವೇ ಅಪ್ರಿಶಿಯೇಟ್ ಮಾಡ್ತೀರಾ. ಹಂಗೆ ಇಲಾಖೆ ICDS ಪ್ರೋಗ್ರಾಮ್ಗಳು ಬಹಳಷ್ಟು ಮಹತ್ವಾಕಾಂಕ್ಷೆ ಉಳ್ಳಂತ ಈ ಒಂದು ಕಾರ್ಯಕ್ರಮ. ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶದ ಜೊತೆ ಆರೋಗ್ಯ ನೋಡಬೇಕು ಅನ್ನೋದೇ ನಮ್ಮೆಲ್ಲ ಇಲಾಖೆಯ ಒಂದು ಇಚ್ಛೆ. ಆದ್ರೆ ತಮಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.